ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮೀಸ್ ಕಿಚನ್ ಟೇಲ್ಸ್. ಇವತ್ತಿನ ಕುಕ್ಕಿಂಗ್ ವ್ಲಾಗಲ್ಲಿ ನಾನು ಡಿನ್ನರ್ಗೆ ಹೀರೆಕಾಯಿ ಬಳಸ್ಕೊಂಡು ಮಾಡಿದಂಥ ಒಂದು ಸಿಂಪಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಯೂಶ್ವಲಿ ಹೀರೆಕಾಯಿಯಿಂದ ಪಲ್ಯ ಸಾಂಬಾರೆಲ್ಲ ಮಾಡ್ತಾರೆ, ಆದರೆ ನಾನಿವತ್ತು ತೋರಿಸ್ತಾ ಇರೋದು ಹೀರೆಕಾಯಿ ದಾಲ್ ಮಾಡೋದು ಹೇಗೆ ಅಂತ. ಇವತ್ತಿನ ದಿನ ಮಧ್ಯಾಹ್ನಕ್ಕೆ ನಾನು ತೊಂಡೆಕಾಯ್ದೊಂದು ಮೇಲಾರ ಅಥವಾ ಹುಳಿ ಮಾಡ್ಕೊಂಡಿದ್ದೆ. ಅದು ಜನ ಜಾಸ್ತಿ ಇದ್ದಿದ್ದರಿಂದ ಮಧ್ಯಾಹ್ನನೇ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಹಾಗಾಗಿ ಡಿನ್ನರ್ಗೆ ಮತ್ತೇನಾದರೂ ಮಾಡಿಕೊಳ್ಳೇಬೇಕಿತ್ತು. ಮನೇಲಿ ಫ್ರೆಶ್ ಆಗಿರೋ ಹೀರೆಕಾಯಿ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ದಾಲ್ ಮಾಡಿಕೊಂಡೆ. ನಾನು ಹೆಚ್ಚಾಗಿ ಇಂಥ ಖಾರವಾಗಿ ಮಾಡ್ಕೊಳ್ಬೇಕಾಗಿರುವಂಥ ಯಾವುದಾದ್ರೂ ರೆಸಿಪಿ ಇದ್ದರೆ ಅದಕ್ಕೆ ನಮ್ಮ ತೋಟದಲ್ಲೇ ಸಿಗುವಂಥ ಗಾಂಧಾರಿ ಮೆಣಸನ್ನು ಯೂಸ್ ಮಾಡ್ತೇನೆ. ಗಾಂಧಾರಿ ಮೆಣಸು ಖಾರ ಜಾಸ್ತಿ, ಆದರೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಗಾಂಧಾರಿ ಮೆಣಸು ತರೋದಕ್ಕೆ ತೋಟಕ್ಕೆ ಹೋಗಿದ್ದೆ, ಜೊತೆಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಬಂದೆ. ಹಾಗೆ ಇದನ್ನೆಲ್ಲ ತೊಗೊಂಡು ಬರ್ತಾ ನನಗೊಂದು ಯೋಚನೆ ಬಂತು. ಈ ಹಳ್ಳಿ ಜೀವನ ಎಷ್ಟು ಚಂದ ಅಲ್ವಾ. ಫ್ರೆಶ್ ಆಗಿರೋ ಗಾಳಿ, ನೀರು, ಮನೆಯಲ್ಲೇ ಬೆಳ್ಕೊಂಡಿದ್ರೆ ಫ್ರೆಶ್ ಆಗಿರೋ ಸೊಪ್ಪು ತರಕಾರಿಗಳು, ಮಕ್ಕಳಿಗೆ ಆಟ ಆಡೋಕ್ಕೆ ಮನೆ ಸುತ್ತ ಜಾಗ. ಹೀಗೆ ಹಳ್ಳಿ ಜೀವನ ಇಷ್ಟಪಡೋದಕ್ಕೆ ನನಗಂತೂ ತುಂಬಾ ರೀಸನ್ಸ್ ಇದೆ. ಯಾರಿಗೆಲ್ಲ ಹಳ್ಳಿ ಜೀವನ ಇಷ್ಟ, ಹಾಗೆ ಯಾಕೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಶೇರ್ ಮಾಡಿ. ನಾನಿಷ್ಟು ತೊಗೊಂಡು ಬರೋಷ್ಟೊತ್ತಿಗೆ 6:30 ಏನೋ ಆಗಿತ್ತು. ನಮ್ಮಲ್ಲಿ ಊಟ ಬೇಗ, ಅಂದರೆ ಒಂದು 7-7:30ಗೆಲ್ಲ ಊಟ ಮುಗಿಸಿರ್ತೀವಿ ನಾವು. ಹಾಗಾಗಿ ಹೀರೆಕಾಯಿ ಸಿಪ್ಪೆಯನ್ನೆಲ್ಲ ಬೇಗ ತೆಗೆದಿಟ್ಕೊಳ್ತಾ ಇದ್ದೇನೆ. ಹೀರೆಕಾಯಿ ತುಂಬ ಎಳೆದಾಗಿದ್ದರೆ ತುಂಬ ಡೀಪಾಗಿ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕಂತ ಏನಿಲ್ಲ. ಆದರೆ ಬೆಳೆದಿರೋ ಅಂಥ ಕಾಯಿ ಅಂತಾದರೆ ಸಿಪ್ಪೆಯನ್ನು ಸ್ವಲ್ಪ ನೀಟಾಗಿ ತೆಗೆದಿಟ್ಕೊಳ್ಳಿ. ಈ ಸಿಪ್ಪೆಯನ್ನು ಸರಿಯಾಗಿ ತೆಗೆದಿಲ್ಲ ಅಂತಂದರೆ ಅದು ಯಾವುದೇ ರೆಸಿಪಿಯನ್ನು ಮಾಡಿದಾಗ ಸ್ವಲ್ಪ ಬಾಯಿಗೆ ನಾರಾಗಿ ಸಿಕ್ಕಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಂತ ಈ ತೆಗೆದಿಟ್ಕೊಂಡಿರೋ ಹೀರೆಕಾಯಿ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ. ಈ ಹೀರೆಕಾಯಿ ಒಂಥರ ಝೀರೋ ವೇಸ್ಟ್ ತರಕಾರಿ. ಇದನ್ನು ಪೂರ್ತಿಯಾಗಿ ಅಡಿಗೆಗೆ ಬಳಸ್ಕೊಳ್ಬೋದು. ಹೀರೆಕಾಯಿ ಸಿಪ್ಪೆನಲ್ಲಿ ತುಂಬ ಒಳ್ಳೆ ಚಟ್ನಿ ಮಾಡ್ಬೋದು. ನಿಮಗೆ ಬೇಕು ಅಂತಂದರೆ ನಾನು ಆ ರೆಸಿಪಿಯನ್ನು ಇನ್ನೊಂದು ಸತಿ ಯಾವಾಗಾದರೂ ಶೇರ್ ಮಾಡ್ತೇನೆ. ಈಗ ಇಲ್ಲಿ ದಾಲ್ ಮಾಡೋದಕ್ಕೆ ನಾನು ಸಿಪ್ಪೆ ತೆಗೆದಿರೋ ಹೀರೆಕಾಯಿಯನ್ನು ಒಂದು ಮೀಡಿಯಮ್ ಸೈಜಿನ ತುಂಡುಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೀರೆಕಾಯಿಯನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಅದು ಬೆಂದಾಗ ತುಂಬ ನೀರು ಬಿಟ್ಕೊಳ್ಳುತ್ತೆ, ಹಾಗೆ ಅದರ ಸೈಜ್ ಕೂಡ ತುಂಬ ಕುಗ್ಗುತ್ತೆ. ನಾನಿಲ್ಲಿ ಒಂದು ಹೊತ್ತಿಗೆ ಮಾಡ್ಕೊಳ್ತಾ ಇರೋವಂಥ ದಾಲಿಗೆ ಒಂದು ಮೀಡಿಯಮ್ ಸೈಜಿನ ಇಡೀ ಹೀರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನೀಗ ನಾನು ತಗೊಳ್ತಾ ಇರೋದು ತೊಗರಿಬೇಳೆ, ಒಂದು ಸಣ್ಣ ಸೈಜು ಮತ್ತೊಂದು ದೊಡ್ಡ ಸೈಜು, ಆದರೆ ಅದು ಎರಡೂ ತೊಗರಿಬೇಳೆನೇ. ಒಂದು ಹತ್ರ 1 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಈ ಬೇಳೆಯ ಜೊತೆಗೆ ಕಟ್ ಮಾಡ್ಕೊಂಡಿರೋವಂಥ ಹೀರೆಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ಬೇಳೆಯ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ದಾಲು ಅಡುಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ತುಂಬ ಬೇಗ ರೆಡಿ ಆಗಬೇಕು, ಹಾಗೆ ರುಚಿನೂ ಇರಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆದಂಥ ರೆಸಿಪಿ. ಇದನ್ನು ನಾನು ಹೀರೆಕಾಯಿ ಅಲ್ಲದೆ ಆಲೂಗಡ್ಡೆ ಹಾಕಿನೂ ಮಾಡ್ಕೊಳ್ತೇನೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗಾಂಧಾರಿ ಮೆಣಸನ್ನು ಸರಿಯಾಗಿ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೇನೆ, ಅದು ಖಾರ ಸರಿಯಾಗಿ ಬಿಡಲಿ ಅಂತ. ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇಲ್ಲ ಅಂತಂದರೆ ಹಸಿಮೆಣಸನ್ನು ಹಾಕ್ಕೊಳ್ಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೀಗ ನಾನು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಬೇಳೆ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಳಿ. ನಾವು ಲೇಡೀಸು ಅಡುಗೆ ಮನೇಲಿ ಇದ್ದೇವೆ ಅಂತಂದರೆ ಸಿಂಗಲ್ ಟಾಸ್ಕ್ ಅಂತೂ ಖಂಡಿತ ಮಾಡ್ತಾ ಇರಲ್ಲ. ನಾನು ಕೂಡ ಇಲ್ಲಿ ತುಪ್ಪ ಮೊದಲೇ ಕಾಸಿಟ್ಟಿದ್ದೆ. ಬೇಳೆ ಹೇಗೂ ಬೇಯ್ತಾ ಇತ್ತಲ್ಲ, ಹಾಗಾಗಿ ತುಪ್ಪವನ್ನು ಜರಡಿ ಮಾಡಿಕೊಂಡು ಡಬ್ಬಿಯಲ್ಲಿ ತುಂಬಿಸಿಟ್ಕೊಂಡೆ. ಹಾಗೆ ಅದರ ಜೊತೆಗೆ ಅಡುಗೆ ಕೋಣೆ ಕಟ್ಟೆನೂ ಒಂದು ಸ್ವಲ್ಪ ಗಲೀಜಾಗಿತ್ತಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡೆ. ಈ ದಾಲಿಗೆ ನಾವೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀರುಳ್ಳಿಯಲ್ಲಿ ಮಿಡ್ಲಲ್ಲಿ ಒಂದು ಗಟ್ಟಿಯಾಗಿ ಎಲ್ಲೋ ಪಾರ್ಟ್ ಇರುತ್ತಲ್ಲ, ಅದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದನ್ನು ನನಗೆ ತಿನ್ನೋದಕ್ಕಂತೂ ಇಷ್ಟ ಇಲ್ಲ, ಹಾಗಾಗಿ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರುಳ್ಳಿಯನ್ನು ತೊಗೊಳ್ಬೋದು. ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು 7-8 ಬೆಳ್ಳುಳ್ಳಿ, ಅದನ್ನು ಪೂರ್ತಿಯಾಗಿ ಸಿಪ್ಪೆ ಏನು ತೆಗೆದಿಲ್ಲ, ಹಾಗೆ ಜಜ್ಕೊಂಡು ಹಾಕ್ಕೊಂಡೆ. ಈ ದಾಲ್ ಪ್ರಿಪರೇಷನ್ ಜೊತೆಗೆ ನಾನು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ಅನ್ನನೂ ಮಾಡಿಕೊಂಡೆ. ನಮ್ಮನೆಯಲ್ಲಿ ಹೆಚ್ಚಾಗಿ ಮಧ್ಯಾಹ್ನಕ್ಕೆ ಕುಚ್ಚಲಕ್ಕಿ ಅನ್ನನೇ, ಹಾಗೆ ರಾತ್ರಿಗೆ ತಿಂಡಿ ಏನಾದರೂ ಇದ್ದರೆ ತಿಂಡಿ, ಇಲ್ಲ ಅಂತಂದರೆ ಬೆಳ್ತಿಗೆ ಅನ್ನ ಮಾಡ್ಕೊಳ್ತೇವೆ. ಇಷ್ಟ ಆಗೋ ಅಷ್ಟೊತ್ತಿಗೆ ಬೇಳೆ ಸರಿಯಾಗಿ ಬೆಂದಿತ್ತು, ಅದನ್ನು ಸರಿಯಾಗಿ ಮ್ಯಾಶ್ ಮಾಡಿಕೊಂಡೆ. ಇನ್ನೀಗ ಒಗ್ಗರಣೆಗೆ ಅಂತ ಒಂದು ಪ್ಯಾನಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಅದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಒಂದು ಒಣಮೆಣಸು,
ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಜಜ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕಿ ಅದು ಚೆನ್ನಾಗಿ ಕೆಂಪಾಗೋಲ್ಲಿವರೆಗೆ ಹುರ್ಕೊಳ್ಬೇಕು. ಇಷ್ಟಾದಮೇಲೆ ಕಟ್ ಮಾಡ್ಕೊಂಡಿರೋ ನೀರುಳ್ಳಿಯನ್ನು ಕೂಡ ಅದಕ್ಕೆ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿರೋ ಈ ಒಗ್ಗರಣೆಯನ್ನು ದಾಲ್ಗೆ ಹಾಕ್ಕೊಳ್ಳಿ. ಹಾಗೆ ಮೇಲಿಂದ ಸ್ವಲ್ಪ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಕಂಫರ್ಟ್ ಫುಡ್ ಹೀರೆಕಾಯಿ ದಾಲ್ ತಿನ್ನೋದಕ್ಕೆ ರೆಡಿಯಾಗುತ್ತೆ. ಇದು ಬಿಸಿ ಬಿಸಿಯಾದ ಅನ್ನ ಹಾಗೆ ಚಪಾತಿ ಜೊತೆಗೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ಹೆಚ್ಚು ಇಂಥ ರೆಸಿಪಿಗಳು ಬೇಕು ಅಂತ ಇದ್ದರೆ ರಶ್ಮೀಸ್ ಕಿಚನ್ ಟೇಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿ ಜೊತೆಗೆ.